ಮೇಡಮ್ ಆಕ್ಚುಲಿ ನಾವು BBMP ಆಫೀಸರ್ ಹತ್ರ ಹೋಗಿ ಮಾತಾಡಿದೆ. ಈ ತರ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಇಲ್ಲಿ ಓಡಾಡ್ ಬರೋರ್ಗೆಲ್ಲ ತೊಂದ್ರೆ ಆಗುತ್ತೆ, ಬರೋ ಕಾಯಿಲೆನೂ ಸರಿಗಿಲ್ಲ ಇವಾಗ. ಪಾಪ ಬಡವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ನಾನು MLA ಅವ್ರ PAಗೂ ಸಹ ಹೇಳಿದೀನಿ. ಮುಂಚೆ ಎಲ್ಲಿ ಕಸ ಇದ್ ಮಾಡ್ತಾ ಇದ್ರು ಅಲ್ಲೇ ಮಾಡ್ಬಿಡಿ ಸರ್ ಅಂತ. ಅವ್ರ ಆಕ್ಷನ್ ತಗೊಂತೀನಿ ಅಂತಾರೆ, ತಗೊಂತಾ ಇಲ್ಲ ಮೇಡಮ್. ಅಂದ್ರೆ ಎಷ್ಟ್ ಸಲ ಕಂಪ್ಲೇಂಟ್ ಮಾಡಿದ್ದೀರಾ? 2 ಟೈಮ್ ಮಾಡಿದೀನಿ ಮೇಡಮ್. 2 ಟೈಮು ಏನು ರಿಯಾಕ್ಟ್ ಬರ್ಲಿಲ್ಲ ರಿಯಾಕ್ಷನ್. ಇವಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಹೌದ್ ನಿಮ್ಗೆ ಯಾಕ್ ಮೇಡಮ್, ಭಯ ಎಲ್ಲಾರುನು ಚಿಕ್ಕವರಿಂದ ಹಿಡ್ದು ದೊಡ್ಡೋರ್ ಗಂಟ ಓಡಾಡ್ತಾ ಇರ್ತಾರೆ, ಎಲ್ಲಾ ಪ್ರಾಬ್ಲಮ್ ಆಗುತ್ತೆ. ನಾವು ಹೇಳಿದೀವಿ. ಇವಾಗ ನಾವೇ ಓಡಾಡ್ತಾ ಇರ್ತೀರಿ 24 ಸತಿ. ಅಕ್ಕಪಕ್ಕದಲ್ಲಿ ಮನೆ ಇದೆ, ಅಲ್ಲಿ ನೋಡ್ರೆ ಕೌನ್ಸಿಲರ್ ಮನೆ ಇದೆ. ಅವರು ಅವ್ರುನು ಎಲ್ಲ ದೊಡ್ಡ ದೊಡ್ಡವ್ರ ವ್ಯಕ್ತಿಗಳೇ ಇದಾರೆ. ಅವರೆಲ್ಲ ಓಡಾಡ್ತಾರೆ. ಅವರೇ ಸ್ವಲ್ಪ ಕೇರ್ ತಗೊಂಡ್ ಮಾಡ್ಬೇಕು. ತುಂಬಾ ಕಾಯಿಲೆ ಇದೆ ಮೇಡಮ್. ನಾನು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಅಟೆಂಡರ್ ಕೆಲಸ. ಸುಮಾರು ಮಕ್ಳುಗಳು, ಚಿಕ್ಕ ಮಕ್ಳಿಗೆ ಜ್ವರ ಬಂದ್ರೆ 15 ದಿವಸ ಅಡ್ಮಿಟ್, 1 ತಿಂಗಳು ಅಡ್ಮಿಟ್ ಆಗ್ತಾರೆ. ಎಲ್ಲ ಇಲ್ಲಿರೋರೇನೆ, ಎಲ್ಲ ನಾವೇ ನೋಡ್ಕೊಬೇಕು. ಅವ್ರಿಗೆ ನಾವು 3-4 ಸತಿ ಹೇಳಿದೀವಿ. ಅವ್ರ ಭೈರತಿ ಸುರೇಶ್ P ಅವ್ರಿಗೂ ಹೇಳಿದೀವಿ. ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಏನೋ ಮುಂಚೆ ನಾನು ಎಲ್ಲಿತ್ತೋ ಅಲ್ಲೇ ಮಾಡಿ ಅಂತ ಹೇಳಿದ್ವಿ. ಅದ್ ಬೇರೆ ಆ ಕಡೆ ಎಲ್ಲೋ ಆಗ್ತಾ ಇದ್ರು ಮೇಡಮ್, ಇಲ್ಲೆಲ್ಲ ಆಗ್ತಾ ಇರ್ಲಿಲ್ಲ.